BPL ಕಾರ್ಡ್ ಇತ್ತು, ಈಗ APL ಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಕೂಲಿ ನಾಲಿ ಮಾಡಿಕೊಂಡು ಬದುಕೋರು ನಾವು. ಹೀಗಾದ್ರೆ ಹೇಗೆ ಅಂತ ಶಿವಮೊಗ್ಗ ನಗರದ ರಾಜೇಶ್ ಎಂಬುವರು ತಮ್ಮ ಗೋಳು ತೋಡ್ಕೊಂಡಿದ್ದಾರೆ. ಅವರ ಪತ್ನಿ ಹೆಸರು ಶ್ರುತಿ ಜಿ. ಅವರ ಹೆಸರಲ್ಲಿ BPL ಕಾರ್ಡ್ ಮಾಡಿಸಿದ್ರು, ಆದರೆ ಈಗ APL ಕಾರ್ಡ್ ಆಗಿದೆ. ಫುಡ್ ಆಫೀಸ್ಗೆ ಹೋಗಿ ಚೆಕ್ ಮಾಡಿಸಿ ಅಂತಿದ್ದಾರೆ. ಶಿವಮೊಗ್ಗ ನಗರದ ಕಾಮಾಕ್ಷಿ ಬೀದಿಯಲ್ಲಿ ಇವರು ವಾಸವಾಗಿದ್ದಾರೆ. ಒಂದು ಬಾರಿ ಬ್ಯಾಂಕ್ನಲ್ಲಿ ಲೋನ್ ತೆಗೆಯೋಕ್ಕೆ ಹೋದಾಗ IT ಸಲ್ಲಿಸಿ ಅಂತ ಹೇಳಿದರು, ಆಗ ಸಲ್ಲಿಸಿದ್ವಿ. ಈಗ ಮಾಡಿದರೆ ಹೇಗೆ ಅಂತ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ರಾಜೇಶ್ ಅವರು ಹೊರಹಾಕಿದ್ದಾರೆ. ಸರ್, ನಮ್ಮದು ರೇಷನ್ ಕಾರ್ಡು ಬಂದು 8 ವರ್ಷ ಆಗಿದೆ. 8 ವರ್ಷದಿಂದ ನಾವು ಅಕ್ಕಿ ಹಾಕಿಸ್ಕೊಂಡು ಬಂದಿದ್ದೀವಿ. ಈ ತಿಂಗಳಲ್ಲಿ ನಮಗೆ ಕಾರ್ಡು ಕ್ಯಾನ್ಸಲ್ ಆಗಿದೆ, APL ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು APL ಯಾಕಾಗಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅವ್ರು ಕೇಳಿದ್ರೆ ಫುಡ್ ಆಫೀಸ್ಗೆ ಹೋಗ್ರಿ ಅಂತ ಹೇಳಿದ್ದಾರೆ. ಫುಡ್ ಆಫೀಸ್ಗೆ ಹೋದರೆ ಅವ್ರೇನಂತ ಇದ್ದಾರೆ, ನೀವು IT ಕಟ್ಟಿದರೆ ಅದ್ರ ಕಡೆಯಿಂದ ಇದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, IT ಅಂದರೆ ನಮ್ಗೆ ಗೊತ್ತಿಲ್ಲ. ಅದು ಏನೋ ಲೋನ್ ಬೇಕು ಅಂತ ನಾನು ಹೋಗಿದ್ವಿ, ಬೈಕ್ ಲೋನ್ಗೋಸ್ಕರ. ಅಲ್ಲಿ IT ಮಾಡಿಸ್ಕೊಳ್ರಿ ಅಂತ ಈ ಥರ IT ಮಾಡಿಸ್ಕೊಂಡು ನಾನು ಆ ಲೋನ್ಗೋಸ್ಕರ ಅಂತ IT ಮಾಡಿಸಿದ್ದೀನಿ. ಆ IT ಮಾಡಿಸಿದ್ದಕ್ಕೆ ಈಗ ಕ್ಯಾನ್ಸಲ್ ಆಗಿದೆ ಅಂತ ಫುಡ್ ಆಫೀಸಲ್ಲಿ ಹೇಳ್ತಾ ಇದ್ದಾರೆ. ಈಗ ನನ್ನ ಸಮಸ್ಯೆ ಏನಂದರೆ, ಈಗ BPL ಕಾರ್ಡಿಂದ APL ಆಗಿದೆ. ಇದು ನಮಗೆ BPL ಕಾರ್ಡೇ ನಮಗೆ ಬೇಕು. ಯಾಕಂದರೆ ನಾವು BPL ಕಾರ್ಡಿಂದನೇ ನಾವು ಜೀವನ ನಡೀತಾ ಇರೋದು. ನಮ್ಮದು ತಿಂಗಳ ಅಕ್ಕಿ ತೊಗೋಬೇಕು, ನಮ್ಮ ಜೀವನ ಮಾಡಬೇಕು. ಇದರಲ್ಲಿ ನಮಗೆ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಬೇಕನ್ನೂ BPL ಬೇಕು. ಮತ್ತು ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಬೇಕು ಸ್ಕೂಲಿಗೆ ಅಂದ್ರೂ BPL ಬೇಕು. ಇನ್ನೊಂದು BPL ಕಾರ್ಡ್ ಇಲ್ಲ ಅಂದರೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಅದು ಸರ್, ನಮಗೆ ಈ APL ಕಾರ್ಡ್ ಬೇಡ, ನಮಗೆ BPL ಮಾಡಿಸ್ಕೊಟ್ರೆ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ನಾವು ಬಸ್ ಸ್ಟ್ಯಾಂಡಲ್ಲಿ ತಿಂಡಿ ಗಾಡಿ ಮಾಡ್ತಾಯಿದ್ದೀವಿ ಸರ್, ತಿಂಡಿ ವ್ಯಾಪಾರ ಮಾಡ್ತಾಯಿದ್ದೀವಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇವರು ರಾಜೇಶ್ ಅಂತ ಶಿವಮೊಗ್ಗದ ಕಾಮಾಕ್ಷಿ ಬೀದಿಯಲ್ಲಿ ವಾಸ ಮಾಡ್ತಿದ್ದಾರೆ. ಇವರಿಗೆ BPL ಕಾರ್ಡ್ ಇತ್ತು. BPL ಕಾರ್ಡ್ ಅಂತಂದರೆ ಅವರಿಗೆ ಪ್ರತಿ ತಿಂಗಳು ಅಕ್ಕಿ ಸಿಗ್ತಾ ಇತ್ತು, ಮತ್ತು ಸರ್ಕಾರದ ಸವಲತ್ತುಗಳೇನೋ ಅವೆಲ್ಲ ಸಿಗ್ತಾ ಇತ್ತು BPL ಕಾರ್ಡ್ ಅಂದರೆ. ಹಾಗಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವತ್ತೋ ಒಂದ್ಸರಿ ಬ್ಯಾಂಕಲ್ಲಿ ಲೋನ್ ತೆಗೆಯೋಕೆ ಹೋದಾಗ ಅವ್ರು IT ರಿಟರ್ನ್ ಸಲ್ಲಿಸಿ ಅಂದರು. ಇಲ್ಲಿ BPL ಕಾರ್ಡಲ್ಲಿ ರೂಲ್ಸ್ ಏನಿದೆ ಅಂತಂದರೆ, ಯಾರು ಟ್ಯಾಕ್ಸ್ ಪೇಯರ್ ಇರ್ತಾರೋ ಅವರಿಗೆ BPL ಕಾರ್ಡ್ ಕೊಡಲ್ಲ ಅಂತ. ವ್ಯವಹಾರ ಮಾಡಲಿಕ್ಕಾಗಿ ಬ್ಯಾಂಕಿಂದ ಸಾಲ ತಗೊಳ್ಳೋಕ್ಕೆ IT ರಿಟರ್ನ್ಸ್ ಸಲ್ಲಿಸಿದ್ರೆ ಇವರು ತೆರಿಗೆ ಪಾವತಿದಾರರು ಅಂತ ಆಗ್ಬಿಡ್ತಾರೆ. ಅವ್ರು ಎಷ್ಟೇ ಇರಲಿ ಇನ್ಕಮ್, ₹1 ತೆರಿಗೆ ಕಟ್ಟಲಿ, ₹1,00,000 ಕಟ್ಟಲಿ, ₹1,00,00,000 ಕಟ್ಟಲಿ, ತೆರಿಗೆ ಕಟ್ಟಿದಾರಲ್ವಾ, ಇವರಿಗೆ BPL ಕಾರ್ಡ್ ಬೇಡ. ಸರಿ, ಇವ್ರ BPL ಕಾರ್ಡ್ ಹೋಯ್ತು. ಇವ್ರು ಕಟ್ಟಿದ ₹1 ಇರಲಿ. ಹಾಗಾದರೆ ಇವರು BPL ಕಾರ್ಡಿಗೆ ಅರ್ಹರಲ್ಲ ಅಂತ ಸರ್ಕಾರ ತೀರ್ಮಾನ ಮಾಡಿಬಿಡ್ತಾ? ಈ ರೀತಿ ಕೆಲವೊಂದು ನಿಯಮಗಳು ತುಂಬ ಅಮಾನವೀಯ ಆಗಿರುತ್ತೆ. ಈಗ ಅವರಿಗೆ ಅವರ ನಿಜವಾಗ್ಲೂ ಅವರ ಜೀವನದ ಸ್ಥಿತಿಗತಿ ಭಾಳ ಚೆನ್ನಾಗಿದ್ದಾರೆ, ಬೇಡಪ್ಪ ಇವರು BPL ಕಾರ್ಡ್ ಅಂತಂದರೆ ಅಂಥವ್ರಿಗೆ ಕೊಡೋದು ಬೇಡ. ಎಷ್ಟೋ ಜನ ಸರ್ಕಾರಿ ನೌಕರರು, ಎಷ್ಟೋ ಜನ ಶ್ರೀಮಂತರು, ಕಾರಲ್ಲಿ ಓಡಾಡೋರು, ಇವರೆಲ್ಲ BPL ಕಾರ್ಡ್ ಮಾಡಿಸಿದರೆ ಅಂಥ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಯಾವತ್ತೋ ಒಂದು ಸರಿ ಸಾಲ ಬೇಕು ಅಂತೇಳಿ ಬ್ಯಾಂಕಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದನ್ನು ಸಲ್ಲಿಸಿದರೆ ಇವರು ಟ್ಯಾಕ್ಸ್ ಪೇಯರ್ ಅಂತ ಅಂದ್ಬಿಟ್ರೆ ಹೆಂಗೆ? ಏನು ಹೇಗೆ ಅಂತ ನೋಡ್ಬೇಕಲ್ವಾ? ಈಗ ಹೋಗಿ ಆಫೀಸಿಗೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಿದಾರಂತೆ. ಆಹಾರ ಇಲಾಖೆ ಆಫೀಸ್ಗೆ ಹೋಗಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಿದಾರಂತೆ. ಹಾಗಾಗಿ ಸರ್ಕಾರ ಕೆಲವು ನಿಯಮಗಳನ್ನು ಮಾಡುತ್ತೆ. ಆದರೆ ಸಾರಾಸಗಟಾಗಿ ಎಲ್ಲರೂ ಸಹ, ಯಾವುದೇ ವ್ಯಕ್ತಿ ಆದರೂ ಸಹ ತೆರಿಗೆ ಕಟ್ಟಿದ್ರು, ₹1 ತೆರಿಗೆ ಕಟ್ಟಿದ್ದಾರೆ ಅಂತಂದ್ರೂ ಸಹ ಅವ್ರದ್ದು BPL ಕಾರ್ಡ್ ಇರಲ್ಲ, APL ಕಾರ್ಡ್ ಇರುತ್ತೆ. APL ಕಾರ್ಡಿಗೆ ಏನೂ ಸಿಗಲ್ಲ, ಯಾವ ರೇಷನ್ನು ಸಿಗಲ್ಲ, ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಏನೂ ಸಿಗಲ್ಲ. ಸುಮ್ಮನೆ ಅದೊಂದು ಕಾರ್ಡ್ ಅಷ್ಟೇ APL ಕಾರ್ಡ್ ಅಂದರೆ. BPL ಕಾರ್ಡಿಗೆ ಎಲ್ಲ ಸೌಲಭ್ಯ ಸಿಗೋದು. ಈಗ ಅವರು ₹1 ₹10 ಏನೋ ಬ್ಯಾಂಕ್ ಲೋನ್ ತಗೋಬೇಕು ಅಂಥೇಳಿ IT ರಿಟರ್ನ್ ಫೈಲ್ ಮಾಡಿದರೆ ಈಗ ಇವ್ರದ್ದು BPL ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಡೋದು. ಅಷ್ಟು ಇನ್ಕಮ್ ತಗೋತಾ ಇರ್ತಾರೆ ಅವರು. ಹಾಗಾಗಿ ಸರ್ಕಾರ ಇಂಥ ಕೆಲವು ಅಂಶಗಳನ್ನು ಭಾಳ ಸೂಕ್ಷ್ಮವಾಗಿ ಮಾನವೀಯತೆಯಿಂದ ಪರಿಶೀಲನೆ ಮಾಡಬೇಕಾಗಿದೆ. ಸರ್ಕಾರ, ಆಹಾರ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ರಾಜೇಶ್ ಅವರಿಗೆ ಏನು BPL ಕಾರ್ಡ್ ಇದೆ, APL ಕಾರ್ಡ್ ಆಗಿದೆ, ಹೋಗಲಿ, ಭೌತಿಕವಾಗಿ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಲಿ, ಮನೆಗೆ ಹೋಗಿ ನೋಡಲಿ, ಅವ್ರದ್ದು ಏನು ಬಿಸ್ನೆಸ್ ಇದೆ, ಹೇಗಿದೆ, ಯಾವ ಥರ ಇದೆ, ನಿಜವಾಗ್ಲೂ BPL ಕಾರ್ಡಿಗೆ ಅರ್ಹರ ಅಂತ ಹೋಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಆಮೇಲೆ BPL ಕಾರ್ಡ್ ಕೊಡಲಿ. APL ಕಾರ್ಡ್ ಕೊಟ್ಬಿಟ್ರೆ ಅವ್ರು ಪ್ರತಿ ತಿಂಗಳು ಅವ್ರಿಗೇನೋ ಒಂದು ಬರ್ತಾಯಿತ್ತು, ಒಂದಿಷ್ಟು ಅಕ್ಕಿ ಸಿಗ್ತಾಯಿತ್ತು, ಅನ್ನಭಾಗ್ಯದ ಅಕ್ಕಿ ಸಿಗ್ತಾಯಿತ್ತು, ಬೇರೆ ಬೇರೆ ರೇಷನ್ಗಳು ಸಿಗ್ತಾಯಿತ್ತು ಪಡಿತರ ವ್ಯವಸ್ಥೆನಲ್ಲಿ. ಈಗ ಅದಕ್ಕೂ ಸಹ ಕಲ್ಲು ಹಾಕಿದ್ರೆಗೆ ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಏನಾಗಿದೆ ಅಂತ ನೋಡಿ
ಆಮೇಲೆ ಅವ್ರಿಗೆ ನಿಜವಾಗ್ಲೂ ಅರ್ಹರು ಅಂತಂದರೆ BPL ಕಾರ್ಡ್ ಕೊಡಲಿ ಅವರಿಗೆ. ಇದು ಎಲ್ಲರ ಒತ್ತಾಯನೂ ಹೌದು. ಯಾಕಂದರೆ ನಾವು BPL ಕಾರ್ಡ್ ಸರ್, ನಮ್ಮದು ರೇಷನ್ ಕಾರ್ಡು ಬಂದು 8 ವರ್ಷ ಆಗಿದೆ. 8 ವರ್ಷದಿಂದ ನಾವು ಅಕ್ಕಿ ಹಾಕಿಸ್ಕೊಂಡು ಬಂದಿದ್ದೀವಿ. ಈ ತಿಂಗಳಲ್ಲಿ ನಮಗೆ ಕಾರ್ಡು ಕ್ಯಾನ್ಸಲ್ ಆಗಿದೆ, APL ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು APL ಯಾಕಾಗಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅವ್ರು ಕೇಳಿದ್ರೆ ಫುಡ್ ಆಫೀಸ್ಗೆ ಹೋಗ್ರಿ ಅಂತ ಹೇಳಿದ್ದಾರೆ. ಫುಡ್ ಆಫೀಸ್ಗೆ ಹೋದರೆ ಅವ್ರೇನಂತ ಇದ್ದಾರೆ IT